ನಮಸ್ಕಾರ ವೀಕ್ಷಕರೇ, ಸುನೀತಾ ಕಿಚನ್ಗೆ ಸ್ವಾಗತ. ನಾನು ಇವತ್ತು ಚುನುಮುರಿ ಒಗ್ಗರಣೆ ಮಾಡಾಕತ್ತೀನಿ ನೋಡ್ರಿ. ಚುನುಮುರಿ ಒಗ್ಗರಣೆ ಒಂದು 15 ಸೇರು ಚುನುಮುರಿ ಅದಾವೆ ರೀ. ಇವು 15 ಸೇರು ಚುನುಮುರಿಗೆಲ್ಲ ರೀ ನಾನು ಖಾರ ಹಚ್ಚಾಕತ್ತೀನಿ ನೋಡ್ರಿ. ಹಿಂಗೆ ಖಾರ ಹಚ್ಚಿ ಇಟ್ಟಿವಪ್ಪ ಅಂದ್ರೆ ಮಕ್ಕಳ ಶಾಲಿಂದ ಕಾಲೇಜಿಂದ ಹಸದು ಬಂದ್ರೆ ಸ್ವಲ್ಪ ತೊಗೊಂತಿರ್ತಾರೆ. ಹತ್ರ ನನ್ನ ಮಕ್ಕಳಿಗಂತೂ ಭಾಳ ಪ್ರೀತಿ ರೀ. ಇದ್ರಾಗ ಏನು ಚುನುಮುರಿ ಬಿಡ್ತಾರೆ. ಇದ್ರಾಗ ಏನು ಶೇಂಗಾ ಪುಟಾಣಿ ಇವೇನು ಹಾಕಿರ್ತೀವಲ್ಲ ರೀ, ಅವ್ನು ಬಡ 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 ಹಾಕೊಂಡು ತಿಂದು ಒಣ ಚುನುಮುರಿ ಇಟ್ಟು ಬಿಡ್ತಾರೆ. ಹಂಗೆ ಮಾಡ್ತಾರೆ. ಅವ್ರ ಕೈಗೆ ಸಿಗ್ದಂಗೆ ಇಡಬೇಕು ರೀ ಇವನ್ನ. ಈಗ ನೋಡಿರಿ, ಒಂದು 15 ಸೇರು ಚುನುಮುರಿ ಇದಾವ್ರೆ. ನಾನು ಬಿಸಿಲಿಗೆ ಸ್ವಲ್ಪ ಒಣಗಿ ಹಾಕಿದ್ದೆ ರೀ. ಸ್ವಲ್ಪ ಒಂದು 10-15 ನಿಮಿಷ ಇಟ್ಟರೆ ಸಾಕು ರೀ. ಈಗೇನು ತಂಪಿರಲ್ಲ, ತಂಪಿಗೆ ಸ್ವಲ್ಪ ಮೆತ್ತಗೆ ಹಾಕಿದ್ದು ಸ್ವಲ್ಪ ಒಣಗಿಸೋಣ ಅಗದಿ ಕುರುಮಾಗಿದ್ದಾವ್ರು ಆ ಚುನುಮುರಿ. ಈಗ ನಾನು ಒಗ್ಗರಣೆಗೆ ಒಂದು ಬಾಣಲಿ ಇಟ್ಟೀನಿ ನೋಡ್ರಿ. ಇದು ಮುಂಜಾನೆ ಚಕ್ಲಿ ಮಾಡಿದ್ದೆ ರೀ. ಆ ಚಕ್ಲಿ ಕರ್ದದ್ದು ಎಣ್ಣೆ ಇದೆ. ಅದೇ ಎಣ್ಣೆನ ಈಗ ನಾನು ಸುಮ್ಮನೆ ಅದನ್ನು ವೇಸ್ಟ್ ಯಾಕೆ ಮಾಡೋದು ಅಂಥೇಳಿ ಅದನ್ನು ನಾನು ಚುನುಮುರಿ ಒಗ್ಗರಣೆಗೆ ಅಂಥೇಳಿ ಅದನ್ನು ಎಣ್ಣೆ ಹಾಕಕತ್ತೀನಿ ನೋಡ್ರಿ. ಈಗ ಸ್ವಲ್ಪ ಎಣ್ಣೆ ಕಾಯಿಲ್ರಿ. ಎಣ್ಣೆ ಖಾರ ಆದಮೇಲೆ ಒಂದು ಅರ್ಧ kg ಕಿತ್ತ ಜಾಸ್ತಿ ಅದಾವೆ ರೀ ಶೇಂಗಾಕಾಳು. ಅಷ್ಟು ಶೇಂಗಾಕಾಳು ತೊಗೊಂಡೇನಿ ನೋಡ್ರಿ. ಮೊದಲೇ ಈಗ ಹುರಿದು ಶೇಂಗಾಕಾಳು ಸಿಗ್ತಾವ್ರಲ್ಲ, ಅವು ಶೇಂಗಾಕಾಳು ರೀ. ಜಾಸ್ತಿ ಏನು ಫ್ರೈ ಮಾಡ್ಬೇಕಂತ ಏನಿಲ್ಲ ರೀ. ಇವನ್ನ ಮೊದಲು ಹುರಿದು ಇರ್ತಾವಲ್ಲ, ಹಸಿ ಶೇಂಗಾಕಾಳು ಇದ್ದಪ್ಪ ಅಂದ್ರೆ ಸ್ವಲ್ಪ ಜಾಸ್ತಿ ಹೊತ್ತು ನಾವು ಫ್ರೈ ಮಾಡ್ಬೇಕಾಗ್ತೈತೆ ಅವನ್ನ. ಇವಾಗ ಹುರಿದದ್ದು ಅದಾವ ಅಂತೇಳಿ ನಾನು ಅಷ್ಟೊಂದೇನು ಫ್ರೈ ಮಾಡೋಕೆ ಹೋಗಂಗಿಲ್ಲ ರೀ. ಇದೊಂದು ಸ್ವಲ್ಪ ಫ್ರೈ ಆದ ತಕ್ಷಣ ಪುಟಾಣಿ ಹಾಕ್ತೀನಿ ನಾನು. ಅವು ಒಂದು ಅರ್ಧ kg ಅಷ್ಟು ಪುಟಾಣಿ ಹಾಕ್ತೀನಿ ರೀ ನಾನು. ಚುನುಮುರಿ ಒಳಗೆ ಪುಟಾಣಿ ಶೇಂಗಾನ ಜಾಸ್ತಿ ಸಿಗಬೇಕು ರೀ, ಅಂದ್ರೆ ಟೇಸ್ಟ್ ರವ. ಒಣ ಚುನುಮುರಿ ಇದ್ದು ಅಂದ್ರೆ ತಿನ್ನೋಕೆ ಅಷ್ಟು ಟೇಸ್ಟ್ ಹತ್ತಂಗಿಲ್ಲ ರವ. ಈಗ ನೋಡಿರಿ, ಅವನು ಈಗ ಎಣ್ಣೆಗೆ ಸ್ವಲ್ಪ ಫ್ರೈ ಮಾಡ್ಕೊಂಡ್ರೆ ಸ್ವಲ್ಪ ಗ್ಯಾಸ್ ಸಣ್ಣ ಇಡೋಣ್ರಿ. ಸಣ್ಣ ಇಟ್ಟು ಅವನ್ನೆಲ್ಲ ಸ್ವಲ್ಪ ಬಾಯಾಗ ಕುರು ಅನ್ನೋವರೆಗೂ ಫ್ರೈ ಮಾಡ್ಕೋಬೇಕಾಗ್ತದೆ. ಅವೆಲ್ಲ ಫ್ರೈ ಆದ ತಕ್ಷಣ ರೀ ಸ್ವಲ್ಪ ಕರಿಬೇವನ್ನ ಹಾಕಾಕತ್ತೀನಿ ನೋಡ್ರಿ ನಾನು ಒಗ್ಗರಣೆಗೆ. ಅವು ಕರಿಬೇವನ್ನ ಅದ ಎಣ್ಣೆಯಾಗನ ಪೂರ್ತಿ ಫ್ರೈ ಮಾಡ್ಕೊಂಡ್ರೆ. ಈಗ ನಮ್ಮ ಊರಾಗ ಜಾತ್ರೆನೂ ಐತ್ರಿ. ಜಾತ್ರೆ ಸಂಬಂಧಾಗಿ ನಾನು ಚುನುಮುರಿ ಒಗ್ಗರಣೆ ಸ್ವಲ್ಪ ಜಾಸ್ತಿನ ಮಾಡಾಕತ್ತೀನಿ ರೀ. ಜಾತ್ರೆಗೆ ಅಂತೇಳಿ ಚಕ್ಲಿ ಇವ ಹೊರಕ್ಕಿ ಹೋಳಿಗೆ ಇವೆಲ್ಲ ಮಾಡಿ ಇಟ್ಕೊಳಕತ್ತೀವಿ ನಾವು. ಯಾಕಂದ್ರೆ 20 ವರ್ಷದ ಹಿಂದೆ ಜಾತ್ರೆ ಆಗಿತ್ತಲ್ಲ ಇದು. ಈಗ ಜಾತ್ರೆ ಆಗತೈತಿ. ಎಲ್ಲರೂ ನಮ್ಮ ರಿಲೇಷನ್ ಮಂದಿ ಎಲ್ಲ ಬರ್ತೈತ್ರಲ್ಲ, ಅವ್ರು ಬಂದ ಟೈಮ್ದಾಗ ಸ್ವಲ್ಪ ಹಾಕಿ ಕೊಟ್ಟಿವಿ ಅಂದ್ರೆ ತಿಂತಾರೆ. ಈಗ ಸ್ವಲ್ಪ ನಾನು ಕೊಬ್ಬರಿ ತುರಿದು ಇಟ್ಕೊಂಡಿದ್ದೆ ನೋಡ್ರಿ. ಕೊಬ್ಬರಿನೂ ಹಾಕಿ ಈಗ ಅದ್ರಾಗ ಫ್ರೈ ಮಾಡಾಕತ್ತೀನಿ ರೀ ನಾನು. ಅದು ಎಣ್ಣೆ ಒಳಗೆ ಇದ್ರಾಗ ಗೋಡಂಬಿ ಹಾಕೋರಿದ್ರೆ ಗೋಡಂಬಿನೂ ಹಾಕಿದ್ರು ನಡಿತೈತೆ. ನಾನು ಗೋಡಂಬಿ ಅದಾವ ಕರೀರಿ, ಆದರೂ ಹಾಕಲಿಲ್ಲ ರೀ ನಾನು. ಜಾಸ್ತಿ ಹಾಕತಿ ಎಲ್ಲಿದ್ದು ಬಿಡು ಅಂಥೇಳಿ ನಾನು ಪುಟಾಣಿ ಶೇಂಗಾನ ಜಾಸ್ತಿ ಹಾಕಾಕತ್ತೀನಿ ರೀ ನಾನು. ಈಗ ಸ್ವಲ್ಪ 1/4 kg ಅಷ್ಟು ಬೆಳ್ಳುಳ್ಳಿ ನಾನು ಜಜ್ಜಿಟ್ಟೇನಿ ನೋಡ್ರಿ. ಈಗ ಅವನು ಬೆಳ್ಳುಳ್ಳಿನೂ ಅದ್ರಾಗನೇ ಸ್ವಲ್ಪ ಫ್ರೈ ಮಾಡೋಣ. ಬೆಳ್ಳುಳ್ಳಿ ಹಸಿ ಇರಬಾರ್ದ್ರೆ ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇವನ್ನ ಹಸಿ ಇದ್ದು ಅಂದ್ರೆ ಚುನುಮುರಿ ಎಲ್ಲ ಮೆತ್ತಗೆ ಆಗಿಬಿಡ್ತಾವ್ರಿ. ಒಂದು 5 ನಿಮಿಷ ಬೆಳ್ಳುಳ್ಳಿ ಪೂರ್ತಿ ಫ್ರೈ ಮಾಡ್ಕೋಬೇಕಾರೆ ನಾವು. ಈಗ ಅದೊಂದು ಸ್ವಲ್ಪ ಫ್ರೈ ಆದ ಕೂಡಲೇ ಸ್ವಲ್ಪ ಅರಿಶಿನ ಹಾಕಾಕತ್ತೀನಿ ನೋಡ್ರಿ ನಾನು. ಅರಿಶಿನ ಹಾಕಿ ಅದನ್ನು ಫ್ರೈ ಮಾಡ್ಕೊಂಡ್ರೆ ಅದ ಎಣ್ಣೆಯಾಗನ. ಅರಿಶಿನ ಹಾಕಿದ ಕೂಡಲೇ ರೀ ನಿಮಗೆ ಎಷ್ಟು ಬೇಕಿರಲ್ಲ ಖಾರ ನೋಡಿಕೊಂಡು ಖಾರ ಹಾಕ್ರಿ. ಒಬ್ಬೊಬ್ಬರು ಖಾರ ಜಾಸ್ತಿ ತಿಂತಾರೆ, ಒಬ್ಬೊಬ್ಬರು ಕಡಿಮೆ ತಿಂತಾರೆ. ನೋಡಿಕೊಂಡು ಖಾರ ಹಾಕ್ರಿ. ನಾನು ಖಾರ ಸ್ವಲ್ಪ ಜಾಸ್ತಿನ ಹಾಕಾಕತ್ತೀನಿ ರೀ. ಯಾಕಂದರೆ ಚುನುಮುರಿ ಜಾಸ್ತಿ ಅದಾವಲ್ಲ, ಸ್ವಲ್ಪ ಖಾರ ಕಡಿಮೆ ಆತಂದು ಸ್ವಲ್ಪ ಹಾಕಿದ್ರೆ ಅಷ್ಟೊಂದು ಟೇಸ್ಟ್ ಆಗಂಗಿಲ್ಲ. ಒಂದು 3 ಚಮಚ ಖಾರ ಹಾಕಾಕತ್ತೀನಿ ರೀ ನಾನು, ಸಾರಿನ ಚಮಚೆಲೆ. ಅದು ಎಣ್ಣೆಯಾಗನ ಹಾಕಿ ಅದನ್ನು ಸ್ವಲ್ಪ ಫ್ರೈ ಮಾಡೋಣ. ಎಣ್ಣೆ ಎಷ್ಟು ಹಾಕಿದ್ದೆ ನೋಡಿರಿ, ಅದು ಎಣ್ಣೆ ಸ್ವಲ್ಪ ಕಡಿಮೆ ಕಾಣ್ತೈತಿ, ಅಷ್ಟು ಕರೆಕ್ಟಾಗಿ ಬರ್ತೈತಿ. ಅದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಾಕತ್ತೀನಿ ರೀ. ಉಪ್ಪು ನೋಡ್ಕೊಂಡು ಹಾಕಿರಿ. ಸ್ವಲ್ಪ ಉಪ್ಪು ಜಾಸ್ತಿ ಆತಂದ್ರೆ ಚುನುಮುರಿ ತಿನ್ನೋಕನ ಆಗಂಗಿಲ್ಲ. ಸ್ವಲ್ಪ ಇನ್ನೂ ಉಪ್ಪು ಕಡಿಮೆ ಆದ್ರೆ ನಡಿತೈತ್ರಿ. ಜಾಸ್ತಿ ಅಂತ ಆತಂದ್ರೆ ಒಟ್ಟು ಏನು ತಿನ್ನೋಕನ ಆಗಂಗಿಲ್ಲ. ಈಗ ಅದು ಎಲ್ಲ ಹಾಕಿದ್ದೇನ್ರಲ್ಲ, ಅವನ್ನ ಸರಿಯಾಗಿ ಮಿಕ್ಸ್ ಮಾಡೋಣ್ರಿ. ಈಗ ಅವನ್ನೆಲ್ಲ ಸರಿಯಾಗಿ ಮಿಕ್ಸ್ ಮಾಡಿ ನಾನು ಗ್ಯಾಸ್ ಬಂದ್ ಮಾಡಿಬಿಡ್ತೀನಿ ರೀ. ಈಗ ಗ್ಯಾಸ್ ಬಂದ್ ಮಾಡಿ ನಮ್ಮ ಬುಟ್ಟ್ಯಾಗೇನು ಚುನುಮುರಿ ಇಟ್ಟಿರಲ್ಲ, ಆ ಚುನುಮುರಿ ಒಳಗೆ ಸುಡಾಕತ್ತೈತ್ರಲ್ಲ ಒಂಥರ ಹಿಡಿದು ಪೂರ್ತಿ ಈಗ ಸುಡಾಕತ್ತೀನಿ ನೋಡ್ರಿ. ಯಾಕಂದ್ರೆ ಸ್ವಲ್ಪ ಎಲ್ಲರ ಜಾಸ್ತಿ ಐತ್ರದ. ಈಗ ಬುಟ್ಟ್ಯಾಗೆಲ್ಲ ಸುರಿದ್ದೀನಿ ನೋಡ್ರಿ. ಬುಟ್ಟ್ಯಾಗ ಸುರಿವಿ ಅವನ್ನೆಲ್ಲ ಈಗ ಮಿಕ್ಸ್ ಮಾಡೋಣ್ರಿ ಪೂರ್ತಿ. ಯಾಕಂದ್ರೆ ತಳದಾಗ ಅದು ಒಣ ಚುರುಮುರಿ ಸಿಗ್ತಾವೆ.
ಒಂದು 5-10 ನಿಮಿಷ ಪೂರ್ತಿ ಇವನ್ನ ಮಿಕ್ಸ್ ಮಾಡ್ಬೇಕು ರೀ. ಚುರುಮುರಿ ಎಲ್ಲರಿಗೂ ಇಷ್ಟ ಆಗ್ತಾವೆ ಇವ. ಪಳ್ಳು ಚುರುಮುರಿ ಅದ, ಗಟ್ಟಿ ಚುರುಮುರಿ ಅಲ್ರಿ. ಗಟ್ಟಿ ಚುರುಮುರಿ ಒಗ್ಗರಣೆ ಅವು ಚಲೋ ಆಗ್ತಾವೆ. ನಾನು ಪಳ್ಳು ಚುರುಮುರಿನ ತರ್ಸೀನಿ ರೀ. ಈಗ ಪಳ್ಳು ಚುರುಮುರಿಗೆ ನಾವು ಒಗ್ಗರಣೆ ಹಾಕಿದೀನಿರಲ್ಲ, ಈಗ ನೋಡಿರಿ 2 ಕೈಲಿನ ಕೂಡ್ಸೋಣ್ರಿ ಇವನ್ನ. ಒಂದು ಕೈಲಿಂದ ಗಾಮ ಆಗುತ್ತೆ, ಯಾಕಂದ್ರೆ ಚುರುಮುರಿ ಭಾಳ ಅದಾವ್ರಲ್ಲ, ಹಿಂಗಾಗಿ ಒಂದು ಕೈಲಿ ಒಟ್ಟು ಕೂಡ್ಸೋಕ್ಕಾಗತ್ತೆ ರೀ. ಹೀಗೆಲ್ಲ ಮಿಕ್ಸ್ ಮಾಡಿ ನೋಡಿರಿ. ಈಗ 2 ಕೈಲಿ ಮಿಕ್ಸ್ ಮಾಡಿ ಸ್ವಲ್ಪ ಉಪ್ಪು ಖಾರ ಹತ್ತಿತ್ತಿಲ್ಲ ನೋಡ್ಕೊಂಡು, ಈಗ ಅದ್ರಾಗ ನಾನು ಸೇವು ಹಾಕಾಕತ್ತೀನಿ ನೋಡಿರಿ. ಒಂದು ಅರ್ಧ kg ಸೇವನ್ನು ಅದ್ರಾಗ ಮಿಕ್ಸ್ ಮಾಡಿಬಿಟ್ಬಿಡೋಣ್ರಿ. ಹಿಂಗೆಲ್ಲ ಶೇಂಗಾ ಪುಟಾಣಿ ಸ್ವಲ್ಪ ಸೇವು ಹಾಕಿಟ್ಟಿವಪ್ಪ ಅಂದ್ರೆ ಯಾರು ಬಂದು ಕೂಡಲೇ ಸ್ವಲ್ಪ ಚುರುಮುರಿ ಏನಾರ ನಾವು ಹಿಂಗೆ ಹೋಳಿಗೆ ಕರ್ಜಿಕಾಯಿ, ಇದು ಹುರಕಿ ಹೋಳಿಗೆ ಏನು ಮಾಡ್ಯಾವಲ್ಲ, ಅದು ಹುರಕಿ ಹೋಳಿಗೆ ಒಂದು ಕರ್ಜಿಕಾಯಿ ಸ್ವಲ್ಪ ಚುರುಮುರಿ ಹಾಕಿಕೊಟ್ಟಿವಪ್ಪ ಅಂದ್ರೆ ತಿಂದು ಚಹಾ ಕುಡಿತಾರೆ. ಹಿಂಗಂಥೇಳಿ ಸ್ವಲ್ಪ ಎಲ್ಲ ಜಾಸ್ತಿ ಮಾಡಿಟ್ಕೊಳಕತ್ತೀವಿ ರೀ. ಯಾಕಂದ್ರೆ 10 ದಿವಸ ಚಹಾ ತರಲ್ಲ ರೀ, ಹಿಂಗೆ ನಮ್ಮ ಮಂದಿ ಭಾಳ ಬರ್ತೈತೆ ಅಂಥೇಳಿ ಎಲ್ಲ ನಾವು ಈಗ ಒಂದೊಂದು ಎಲ್ಲ ರೆಡಿ ಮಾಡಿಟ್ಕೊಳಕತ್ತೀನಿ ನೋಡಿರಿ. ಹೀಗೆಲ್ಲ ಮಿಕ್ಸ್ ಮಾಡೋದಾಗೈತೆ ರೀ. ಈಗ ಹಿಂಗೆ ಕಾಣಕತ್ತವ್ರಿ. ಪಳ್ಳು ಚುರುಮುರಿದು ಒಗ್ಗರಣೆ ಅಂತ ಭಾಳ ಟೇಸ್ಟಾಗಿ ಆಗ್ತೈತೆ ರೀ. ಈಗ ಎಲ್ಲ ರೆಡಿಯಾಗ್ಯಾವ ನೋಡಿರಿ ಚುರುಮುರಿ. ನೀವು ಹಿಂಗೆ ಮಾಡಿರಿ, ಹೆಂಗಾಗಿದಾವೆ ಅಂಥೇಳಿ ಕಮೆಂಟ್ ಮಾಡಿ ತಿಳಿಸ್ರಿ. ನಮಸ್ಕಾರ ವೀಕ್ಷಕರು.